ಸರ್, ನನ್ನ ಹೆಸರು ಪ್ರಭುಲಿಂಗ್ ಗಡದ್ ಅಂತೇಳಿ ವಿಜಯಪುರ ಡಿಸ್ಟಿಕ್ ಮುದ್ದೇಬಿಹಾಳ ತಾಲೂಕಿಂದ ಮಾತಾಡ್ತಾ ಇರೋದು ನಾನು. ನಮಗೆ 2011ರಿಂದ ನಾವು ಹಿಂದಿ ಶಿಕ್ಷಕರಾಗಿ ಹಿಂದಿ ಪೋಸ್ಟ್ಗಾಗಿ ಕಾಯ್ತಾ ಇದ್ದೀವಿ ಸರ್. GPST ನಮ್ಗೆ ಅವಕಾಶ ಕೊಟ್ಟಿಲ್ಲ, HST ಅವಕಾಶ ಕೊಟ್ಟಿಲ್ಲ. ನಾವು ಈಗ 1010 ಪೋಸ್ಟ್ಗಳನ್ನ ತೋರಿಸಿದ್ದಾರೆ. ಆದರೂ ಕೂಡ ಅದೇನಪ್ಪ ಅಂದ್ರೆ C&I ರೂಲಲ್ಲಿ ಮಾಡಿಲ್ಲ. ಕನ್ನಡ ಇಂಗ್ಲೀಷನ್ನು ಅಷ್ಟೇ ಮಾಡಿದ್ದಾರೆ. ಯಾಕಡೆ ಹಿಂದಿ ತೃತೀಯ ಭಾಷೆ ಇದು. ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಸಮಯದಲ್ಲಿ ಮಾಡಿದಂಥ ಭಾಷೆ ಇದು. ಹಿಂದಿಯನ್ನೇ ಬೆಳೆಸಬೇಕಂತ ಹೇಳಿದ್ದಾರೆ, ಪ್ರಾಂತೀಯ ಭಾಷೆಗಳನ್ನು ಬೆಳೆಸಬೇಕಂತ ಮಾಡಿದಾರ. ಸುತ್ತಮುತ್ತಲಿರುವ ಸಂಸ್ಕೃತಿ ಆಚಾರ್ಯ ತಿಳ್ಕೊಬೇಕು ನಾವು. ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿ ಶಿಕ್ಷಕರನ್ನ ಅವಲಂಬನೆ ಆಗಿದ್ದಾರೆ. ಮಕ್ಕಳೀಗ ಅತಿ ಹೆಚ್ಚು ಅವಲಂಬನೆ ಆಗಿದ್ದಾರೆ. ಇಂಗ್ಲೀಷ್ ಏನಪ್ಪಾ ಅಂತಂದ್ರೆ ಅವ್ರು ಪ್ರಿಸ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಹಿಂದಿನ ಅತಿ ಹಚ್ಚಂದ್ರೆ ಸ್ಕೋರ್ ಹಿಂದಿನ ವರ್ಷ ಕೂಡ 98.5 ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾವು ಸ್ಕೋರ್ ಅನ್ನು ಮಾಡಿದ್ವಿ ಹಿಂದಿನ ವರ್ಷ ಮಾಡಿ ತೋರಿಸಿ. ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ರೆ ಎಲ್ಲಾ ಸಂಘಟನೆಗಳು ಬೇರೆ ಕಡೆ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಅಂತ ಬರ್ತಾ ಇದೆ. ಈಗ ನಿಮ್ಮಂತ ಟೀಚರ್ಸ್ಗಳು ಹಿಂದಿ ಟೀಚರ್ಸ್ಗಳು ಎಲ್ಲಿ ಹೋಗ್ಬೇಕು? ಅದೇ ಮೇಡಮ್, ಹಿಂದಿ ಇಂಗ್ಲೀಷನ್ನು ಯಾಕೆ ತರ್ತಾ ಇದ್ದೀರಾ? ಆ ಇಂಗ್ಲೀಷ್ ನಮ್ಮ ದೇಶದ ಭಾಷೆನ, ಅದು ಇಂಟರ್ನ್ಯಾಷನಲ್ ಭಾಷೆ ಅಲ್ಲ. ಅದು ವ್ಯವಹಾರಿಕ ಭಾಷೆ, ಸಂಪರ್ಕ ಭಾಷೆ ಐತಲ್ಲ, ಅದನ್ನ ಸೈಡ್ಗೆ ಇಟ್ಬಿಡ್ರಿ. ಅದು ನಾಲೆಜ್ಗೆ ಬರ್ತದೆ ಅಷ್ಟೇ. ಅದು ಹಿಂದಿ ಅನ್ನೋದು ಭಾರತೀಯ ಭಾಷೆ, ಭಾರತದಲ್ಲಿ ಇರಿದಂಥ ಭಾಷೆ ಇದು. ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಸಮಯದಲ್ಲಿ ಬಂದಂಥ ಭಾಷೆ ಇದು. ಅವ್ರಿಗೆ ಮಾಡಿದಂಥ ಅವಮಾನ ಐತಿ. 343ರಿಂದ 351 ಆರ್ಟಿಕಲ್ ಏನಾಯ್ತಂದ್ರೆ ನಾವು ಭಾರತೀಯ ಭಾಷೆಗಳನ್ನ ಬೆಳೆಸಬೇಕು ಮತ್ತು 18 ಅನುಸೂಚಿ 8 ಮತ್ತು 18 ಭಾಗದಲ್ಲಿ ಹಿಂದಿ ಭಾಷೆನ ಬೆಳೆಸಬೇಕು. ಹಿಂದಿನ ಸುತ್ತಮುತ್ತಲು ಇರುವಂಥ ಜನಗಳು ಕಲಿಬೇಕಂತ ಎಷ್ಟು ಮಾಡ್ತಾ ಇದ್ದಾರೆ. ಎಲ್ಲ ಭಾಷೆ ನಾಲೆಜ್ ಇರಬೇಕು ಮಕ್ಕಳಿಗೆ. ಇವಾಗ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು, ಇಲ್ಲಿ ಕೇಂದ್ರದಲ್ಲಿ ಎಕ್ಸಾಮ್ ಬರೀಬೇಕಪ್ಪ ಅಂತಂದ್ರೆ ಆಯ್ಕೆ 2 ಇರ್ತವೆ ವಿಷಯಗಳು, ಹಿಂದಿ ಮತ್ತು ಇಂಗ್ಲೀಷ್. ಅತಿ ಹೆಚ್ಚು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ಯಾವುದಂದ್ರೆ ಹಿಂದಿನ ಆಯ್ಕೆ ಮಾಡ್ಕೋತಾರೆ, ಇಂಗ್ಲೀಷ್ನಲ್ಲಿ ಅಲ್ಲ. ನೀವು ಇಂಗ್ಲೀಷನ್ನು ಏನು ಮಾಡ್ತಾ ಇದ್ದೀರಾ? ನಿಮ್ಮ ರಾಜಕೀಯ ವೈಯಕ್ತಿಕ ವಿಚಾರಗೋಸ್ಕರ, ನಿಮ್ಮ ವೈಯಕ್ತಿಕ ತಿಕ್ಕಾಟಕ್ಕೋಸ್ಕರ ನಮ್ಮ ಹಿಂದಿಯನ್ನು ಬಲಿ ಕೊಡ್ತಾ ಇದ್ದೀರಾ. ನಾನು 2021ರಲ್ಲಿ ಕೆಸೆಟ್ ಬರ್ತೀನಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ. ಕರ್ನಾಟಕಕ್ಕೆ 2ನೇ ನಂಬರ್ ನಂದು, 2nd ರ್ಯಾಂಕ್ ಸ್ಟೇಟ್ ನಂದು. ನನಗೆ ಎಷ್ಟು ನೋವಾಗಲಿಕ್ಕಿಲ್ಲ. ಆ 11 ವರ್ಷದಿಂದ ಓದ್ತಾ ಇದ್ದೀನಿ. ನಂತರ ಎಷ್ಟೋ ಬಡ ಜನಗಳು ಓದ್ತಾ ಇದ್ದಾರೆ, ಸಾಲ ಮಾಡಿ ಓದ್ತಾ ಇದ್ದೀವಿ. ತಂದೆ ಇಲ್ಲ, ಮನೆಯಲ್ಲಿ ನಮ್ಮಿಂದ ಮನೆ ನಡ್ತಾ ಇದೆ. ಇವಾಗ ನಾವೀಗ ಎಲ್ಲಿ ಹೋಗಬೇಕು? ಕೂಡಲೇ 1010 ಪೋಸ್ಟ್ನಲ್ಲಿ ಹಿಂದಿ ಶಿಕ್ಷಕ ನೇಮಕಾತಿ ನೀವು ಮಾಡದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ನಾವು ಕೋರ್ಟ್ ಹೋಗ್ತಾ ಇರ್ತೀವಿ. ನೀವು ಮಾಡದೇ ಇದ್ದರೆ ನಾವು ನಿಮ್ಮ ಕೈಯಲ್ಲಿ ಕೇಳೋದೇನೆಂದ್ರೆ ನಿಮ್ಮ ಕೈಯಾರ ನೀವು ದಯಾಮರಣವನ್ನು ಕೊಡಿ, ಇಲ್ಲಾಂದರೆ ಒಂದು ವಿಷಯವನ್ನು ಕೊಟ್ಬಿಡ್ರಿ. ನಾವು ಇಲ್ಲೇ ನಿಮ್ಮ ಏನಪ್ಪ ವಿಧಾನಸೌಧ ಮುಂದೆ ಏನಪ್ಪ ಅಂದ್ರೆ ನಾವು ಇದು ಮಾಡಿಬಿಡ್ತೀವಿ. ದಯವಿಟ್ಟು ಒಂದು ಮನವಿ ಏನಪ್ಪ ಅಂದರೆ, ರಶ್ಮಿ ಮೇಡಮ್ ಅವರೇ, ಶಿಕ್ಷಣ ಮಂತ್ರಿಗಳೇ, ನಿಮ್ಗೆ ನಾವು ಏನು ಕೇಳೋದಪ್ಪ ಅಂತಂದರೆ 11 ವರ್ಷದಿಂದ ಆಗದೇ ಇರುವಂಥ ನೇಮಕಾತಿ ಈ ಕೂಡಲೇ ನೀವು ಮಾಡಲೇಬೇಕು. ಇಂಗ್ಲೀಷ್ ನಮ್ಮ ದೇಶದ ಅಪ್ಪ ಅಲ್ಲ, ಇಂಗ್ಲೀಷ್ ನಮ್ಮ ದೇಶದ ಅಪ್ಪ ಅಲ್ಲ, ಬೇರೆ ದೇಶದ ಅಪ್ಪ. ಅದು ವಿಲಿಯಂ ಬೆಂಟಿಕ್ ನಮ್ಮ ದೇಶಕ್ಕೆ ಅವಮಾನ ಮಾಡೋಗಿದ್ದಾನೆ. ಅವನ ಭಾಷೆಯನ್ನು ನೀವು ತರ್ತಾ ಇದ್ದೀರಿ. ಇವಾಗ ವಿಲಿಯಂ ಬೆಂಟಿಕ್ ಭಾಷೆ ಯಾಕೆ ತರ್ತಾ ಇದ್ದೀರಾ? ಭಾರತೀಯರಿಗೆ ನೀವು ಏನಂತ ಹೇಳಿದ್ರಂದ್ರೆ ಬೋರ್ಡ್ ಹಾಕಿದ್ರೆ ಏನಂತ, ಭಾರತೀಯರಿಗೆ ನಾಯಿಗಳಿಗೆ, ಕರಿ ನಾಯಿಗಳಿಗೆ ಇಲ್ಲಿ ಅವಕಾಶವಿಲ್ಲ. ಇಂಗ್ಲೀಷ್ ಭಾಷೆನ ಯಾಕೆ ತರ್ತಾ ಇದ್ರೆ ನೀವು ವಿಲಿಯಂ ಬೆಂಟಿಂಕ ಬ್ರಿಟಿಷರ್ ಆದ ನಂತರ ಅವ್ರು ನೀವೇನೋ ಕುಂಡಿಗಳ, ನೀವೆಲ್ಲ ಬ್ರಿಟಿಷರ್ ಏನೋ ಸಂತಿದ್ಗಳ, ನೀವು ಬ್ರಿಟಿಷರಿಗೆ ಹುಟ್ಟಿದ್ದೀರಾ? ನೀವು ಹೇಳಿ, ಬ್ರಿಟಿಷರೆಲ್ಲ ಭಾರತೀಯ ಭಾಷೆಗೋಸ್ಕರ ಓಡಾಡೋಣ. ಭಾರತೀಯ ಭಾಷೆಯನ್ನು ಬಿಟ್ಟು ಇಂಗ್ಲೀಷ್ ಭಾಷೆಯನ್ನು ತರ್ತಾ ಇದ್ದಾರೆ ನೀವು. ಇಂಗ್ಲೀಷ್ ಭಾಷೆಯನ್ನು ಸಂಪರ್ಕ ಭಾಷೆಯನ್ನು ಮಾತಾಡಿಕೊಳ್ಳೋಣ. ಇಂಗ್ಲೀಷ್ ಭಾಷೆಯನ್ನು ಏನಪ್ಪ ಅಂದ್ರೆ ಸಂಪರ್ಕ ಭಾಷೆ ಅಷ್ಟೇ. ಹಿಂದಿ ಭಾಷೆಯನ್ನು ಹೇಗೆ ತೆಗ್ತಾ ಇದ್ದಾರೆ ನೀವು? ಹಿಂದಿ ಭಾಷೆಯಿಂದ ನಿಮ್ಗೆ ಏನೇ ನಷ್ಟ ಐತೆ, ಏನೇ ನೋವು ಐತೆ, ಆ ನೋವು ನಮಗೆ ಗೊತ್ತೈತಿ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಸಾಲ ಮಾಡಿದೀವಿ. ನಮ್ಮ ತಂದೆ ಎಷ್ಟೋ ತಂದೆ ತಾಯಿಗೋ ತೀರ್ಕೊಂಡಾರ, ಎಷ್ಟೋ ಓದ್ತಾ ಇದ್ದಾರ. ದಯವಿಟ್ಟು 1010 ಪೋಸ್ಟ್ಗಳು ನೀವು ಕರಲೇಬೇಕು. ಆ C&I ರೂಲ್ಸ್ನ ಬದಲಾವಣೆ ಆಗಲೇಬೇಕು. ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ. ಇಷ್ಟು ಹೇಳ್ತಾ ಇದೆ ನಿಮಗೆ. ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಉಗ್ರವಾದ ಹೋರಾಟ ಮಾಡ್ತೀವಿ. ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮಿಂದ ನಾವು ಬಯಸೋದೇನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ರಶ್ಮಿ ಮೇಡಮ್ ಅವರೇ, ನಿಮ್ಮಿಂದ ನಾವು ಬಯಸೋದೇನಂತಂದ್ರೆ ದಯಮಾಡ ಹಿಂದಿ ಶಿಕ್ಷಕರು 404 ಚಿಲ್ಲರ್ ಇದೀವಿ ಮೇಡಮ್. ನಾವು ಇವಾಗ ಪ್ರೆಸೆಂಟ್ ತತ್ಸಮಾನ 401 ಇದ್ದಾರೆ. ನಾವು 398 ಟೋಟಲ್ಗೆ 800 ಚಿಲ್ಲರ್ ಜನಗಳು ಶಿಕ್ಷಕರು ಇಲ್ಲಿದ್ದೀವಿ. ಆಲ್ರೆಡಿ 1500 ನಿಯರ್ ಶಿಕ್ಷಕರು ಬಂದಿದ್ದೀವಿ ಇಲ್ಲಿ. ಆ ಕಡೆ ಈ ಕಡೆ ಹೋಗಿದ್ದಾರೆ ಮೇಡಮ್ರು. ಈಗ ಆ ಕಡೆ ಈ ಕಡೆ ಎಲ್ಲ ನ್ಯೂಸ್ ಕೊಡ್ತಾ ಇದ್ದಾರೆ. ಈ ಕಡೆ ನಾ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನೊಬ್ಬ 2021ರಲ್ಲಿ ರ್ಯಾಂಕರ್ ಸ್ಟೂಡೆಂಟ್ ಇದ್ದೀನಿ. ನನಗೆ ಮೋಸ ಆಗ್ತೈತಿ. ನಂತರ ಎಷ್ಟೋ ಬರ್ತಾರೆ ಮಕ್ಕಳಿಗೆ ಮೋಸ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸೇರಿಸಿದ್ದೀರಾ, ಅದಕ್ಕೋಸ್ಕರ ನೀವು ದ್ವಿಭಾಷೆ ತರ್ತಾ ಇದ್ದೀರಾ. ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅನ್ನೋದು ಇಲ್ಲಿನ ಕರ್ನಾಟಕ ರಾಜ್ಯದ ಕೆಲವರ ಉದ್ದೇಶ. ಯಾಕಂದ್ರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ. ಅಲ್ಲ 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 ಓಕೆ. ಇದು ಹಿಂದಿ ಮತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಇರಬೇಕು. ಯಾವುದು? ಅದು ಎಲ್ಲರ ಇದು ಎಲ್ಲರ ಬೇಡಿಕೆ ಎಲ್ಲಿತ್ತು ಮೇಡಮ್? ಎಲ್ಲ ಬೇಡಿಕೆ ಇಲ್ಲ. ಎಲ್ಲರ ಬೇಡಿಕೆ ಅಲ್ಲ ಇದು. ಇದು ಓದಬೇಕು. ಮಧ್ಯಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆ ರಾಜ್ಯದಲ್ಲಿ ಆ ಭಾಷೆ ಅದು ಮೊದಲಿಂದ ಬಂದಿದೆ ಮೇಡಮ್. ಅದು ಮೊದಲಿಂದನೇ ಇದೆ. ಅವ್ರಿಗೆ ಅವ್ರ ಭಾಷೆ ಹಿಂದಿಯನ್ನು ಮೊದಲಾದ ಕೂಡ ವಿರೋಧ ಮಾಡ್ತಿದ್ದಾರೆ. ಅವರಲ್ಲಿ ಏನು ಸಮ್ಮತಿ ಇಲ್ಲ. ಬಟ್ ನಾವು ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ಅವ್ರದ್ದು ಸರ್ಕಾರ ಅಲ್ಲ, ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರು ಮಾಡಿದಂಥದ್ದಲ್ಲ ಇದು. ಅವ್ರು ಮಾಡಿದಂಥ ಅವಮಾನ, ಸಂವಿಧಾನಕ್ಕೆ ಮಾಡ್ತಿರೋ ಭಾಷೆಗಳ ಸಮಾನತೆಗೆ ಮಾಡ್ತಂತ ಇದು ಅವಮಾನ. ಇದು ಭಾಷೆಗಳ ಸಮಾನತೆ ದೃಷ್ಟಿಯಿಂದ ನೋಡಬೇಕು. ಭಾಷೆನ ಏಕ ಭೇದ ಮಾಡ್ತಾ ಇದ್ರ. ಮಕ್ಕಳಲ್ಲಿ ಸಮಾನತೆ ಬೆಳೆಸ್ರಂತ ಶಿಕ್ಷಕರಿಗೆ, ಆಮೇಲೆ ಏನು ಮಾಡ್ತಾರೆ ಭಾಷೆಯ ಏನು ಬಗ್ಗೆ ಭೇದ ಮಾಡ್ತಿದ್ರ. ಸರಿ ಅಲ್ಲ ಮೇಡಮ್ ಇದು.